ಈಗ ಚಟ್ಲಿ ಸಾರಿಗೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ. ಅರ್ಧ ಕಡಿ ಆಗೋಷ್ಟು ಕಾಯಿ ತುರಿ, ಆಮೇಲೆ ಇದೆಲ್ಲ ಐಟಮ್ಸ್ ಹುರಿದಿಟ್ಕೊಂಡಿದ್ದೀನಿ. ಒಂದು 4 ಬೆಳ್ಳುಳ್ಳಿ, 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಆಮೇಲೆ 3/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಓಮದ ಕಾಳು, 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು, 1-2 ಸ್ಪೂನ್ ಆಗುವಷ್ಟು ಕಾಳುಮೆಣಸು ಸ್ವಲ್ಪ ಇದೆಲ್ಲದಕ್ಕಿಂತ ಜಾಸ್ತಿ ತೊಗೋಬೇಕು. ಒಂದು ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಅರ್ಧ ಈರುಳ್ಳಿ ತೊಗೋಬೇಕು. ಇದು ಬ್ಯಾಡಗಿ ಮೆಣಸನ್ನು ಹುರಿದಿಟ್ಕೊಂಡಿದ್ದೀನಿ. ಅದು ಒಂದು 8-10 ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ, ಖಾರ ಆಗುತ್ತೆ. ನಿಮಗೆ ಖಾರ ಜಾಸ್ತಿ ತಿನ್ನೋರಾದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಮೆಣಸಿನ ಕಾಳು. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಹಾಕ್ಕೊಳ್ಳಿ. ಇದಕ್ಕೆ ಹಾಕಿ ರುಬ್ಕೊಳ್ಳಿ. ಚಂದ ಮಾಡಿ ನೈಸ್ ಪೇಸ್ಟ್ ಹಾಕಿ ಮಾಡ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು. ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳಿ. ಇದಾಗಿದೆ. ಈಗ ಎಷ್ಟು ನೈಸ್ ಆದರೆ ಸಾಕು, ನೈಸ್ ಆಗಿದೆ ಫುಲ್ಲಿ. ಈಗ ಇದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ದಾರ ಬರುತ್ತೆ, ಅದೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ವಾಶ್ ಆಗಿದೆ. ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀರೋ ಅದಕ್ಕೆ ಥರ ಹಾಕ್ಕೊಳ್ಳಿ. ಇದು ಒಂದು ಅರ್ಧ kg ಅಷ್ಟಿದೆ. ಈಗ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೋತಿದ್ದೀನಿ. ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 1 ಟೊಮ್ಯಾಟೊ ಹಾಕಿ, 1 ಹಾಕಿದ್ರೆ ಮೀಡಿಯಮ್ ಸೈಜ್ 1 ಹಾಕಿದ್ರೆ ಸಾಕು. ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಈ ಥರ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕೋ, ತುಂಬ ತೆಳು ಮಾಡ್ಕೋಬೇಡಿ, ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಳ್ಳಿ. ಸಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಾದಮೇಲೆ ಎಷ್ಟು ನೀರು ಬೇಕು ಅಂತ ಈ ಥರ ನೋಡ್ಕೊಳ್ಳಿ. ನಮಗೆ ಎಷ್ಟು ಸಾಕು ಅನಿಸುತ್ತೆ. ಸ್ವಲ್ಪ ಗಟ್ಟಿನೂ ಅಲ್ಲ, ತುಂಬ ನೀರು ಅಲ್ಲ, ಆ ಥರ ಇರಬೇಕು. ಗಟ್ಟಿ ಆದರೆ ಚೆನ್ನಾಗಿರಲ್ಲ, ತುಂಬ ತೆಳು ಆದ್ರೂ ಚೆನ್ನಾಗಿರಲ್ಲ. ಈ ಥರ ಎಲ್ಲ ಮಸಾಲೆ ಅಂಟಿರಬೇಕು ನೋಡಿ. ಚಟ್ಲಿಗೆ ಈ ಥರ ಎಲ್ಲ ಮಸಾಲೆ ಅಂಟಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು. ಈಗ ಒಲೆ ಮೇಲೆ ಉಪ್ಪು ಹಾಕಬೇಕಿತ್ತು. ಆವಾಗಲೇ ಅದು ತೊಳೆದಿದ್ದ ತಕ್ಷಣವೇ ಉಪ್ಪು ಹಾಕಿ ಇಡಬೇಕಿತ್ತು. ನಾನು ಮತ್ತೆ ಇವಾಗಲೇ ಮಾಡ್ತೀನಲ್ಲ ಅಂತ ಉಪ್ಪು ಹಾಕಲಿಲ್ಲ, ಮರ್ತೋಯ್ತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆ್ಯಸ್ ಪರ್ ಯುವರ್ ಟೇಸ್ಟ್ ಎಷ್ಟು ಅಂತ ನೋಡಿ ಹಾಕಿ. ಆಮೇಲೆ ಕಮ್ಮಿ ಆದರೆ ಮತ್ತೆ ಹಾಕ್ಬೋದು. ಒಂದು 5 to 8 ಮಿನಿಟ್ಸ್ ಈ ಥರ ಮುಚ್ಚಿಡಿ, ಲೋ ಫ್ಲೇಮಲ್ಲಿ. ಔಟ್ಸೈಡ್ ಬಂದ್ಬಿಡುತ್ತೆ, ನೋಡ್ತಾ ಇರಿ. ಒಂದು 5-10 ನಿಮಿಷ ಆಗಿದೆ. ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ. ಇದು ಆಲ್ರೆಡಿ ಬೆಂದಿದೆ ಚಟ್ಲಿ, ಬೇಯೋದಿದು. ಈಗ ಓಪನ್ ಇಟ್ಟು ಒಂದು 5 ಮಿನಿಟ್ಸ್ ಕುದಿಸಿ, ಜಾಸ್ತಿ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಓಪನಲ್ಲೇ ಕುದಿಸಿ, ಚೆನ್ನಾಗಿ ಕುದಿಯುತ್ತೆ.
ಇದೀಗ ಆಗಿದೆ ಚಟ್ಲಿ ಸಾರು. ನೋಡಿ, ಸಾರು ಸ್ವಲ್ಪ ದಪ್ಪ ಆಗಿದೆ ಈಗ, ಕುದ್ದು ಚಟ್ಲಿನೂ ಎಲ್ಲ ಬೆಂದಿದೆ. ಕುಂದಾಪುರ ಸ್ಟೈಲ್ ಚಟ್ಲಿ ಸಾರು ರೆಡಿ ಆಗಿದೆ ಈಗ. ಅಷ್ಟೇ, ಆಫ್ ಮಾಡಿ ಮುಚ್ಚಿಡಿ. ಈ ಸಾರು ರೆಡಿಯಾಗಿದೆ. ಇದು ವೈಟ್ ರೈಸ್ಗೆ, ಬಾಯ್ಲ್ಡ್ ರೈಸ್ಗೆ ಎಲ್ಲ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟಿಯಾಗಿದೆ.